Scorpio, hello Vrishika Rashi. So let's see ನೋಡೋಣ 2025 Vrishika. Thank you so much, universe. Vrishika. Six of Cups. ನಿಮ್ಮದೇ ಕಾರ್ಡ್. ಓಕೆ. Four of Cups. Okay. ಎಲ್ಲ ಏನೋ ಲೈಕ್ ಕಪ್ಸೇ ಬರ್ತಾ ಇದೆ. ಆ್ಯಕ್ಚುಲಿ ಕಪ್ಸ್ ಈಸ್ ರಿಪ್ರೆಸೆಂಟ್ ಸ್ಕಾರ್ಪಿಯೋ, ಸ್ಪೈಸಸ್ ಆ್ಯಂಡ್ ಕ್ಯಾನ್ಸರ್. ಎಮೋಷ್ನಲಿ ಬ್ಯಾಲೆನ್ಸ್ಡ್ ಈ ಇಯರ್ ಸ್ಕಾರ್ಪಿಯೋ, ಎಮೋಷ್ನಲಿ ಬ್ಯಾಲೆನ್ಸ್ಡ್. ಈ ಇಯರ್ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ತುಂಬ ರೀತಿಯ ಬದಲಾವಣೆ ನೀವು ನೋಡ್ತೀರಾ. ಎಮೋಷ್ನಲಿ ತುಂಬ ರೀತಿಯ ಬದಲಾವಣೆ ಮಾಡ್ತೀರಾ ನೀವು. ಆ್ಯಂಡ್ ಸ್ಕಾರ್ಪಿಯೋ, ವೃಶ್ಚಿಕ, ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಬದಲಾವಣೆ ಬರ್ತಾ ಇದೆ. ಹಾಗೆ ನಿಮಗೆ ಮೊದಲು ಯಾವುದು ಅನಿಸ್ತಾ ಇತ್ತು ನೋಡಿ, ಸೊ ಎಸ್ ಇದೇ ಬೇಕು ನನಗೆ ಲೈಫಲ್ಲಿ, ಇದೇ ಬೇಕು, ಇದೇ ಇರಬೇಕು ಅನ್ನೋದು. ನೋ, ಸಮಥಿಂಗ್ ಈಸ್ ಡಿಫ್ರೆಂಟ್ ನಿಮ್ಮ ಲೈಫಲ್ಲಿ ಆ್ಯಡ್ ಆಗುತ್ತೆ ಸ್ಕಾರ್ಪಿಯೋ. ಸಮಥಿಂಗ್ ಈಸ್ ಡಿಫ್ರೆಂಟ್. ಓಕೆ, ಸೊ ಇದು ನಾನು ಸ್ಪಿರಿಚುವಾಲಿಟಿ ರಿಲೇಟೆಡ್ ಹೇಳ್ತಾ ಇದ್ದೀನಿ. ದಿಸ್ ಈಸ್ ಯುವರ್ ಟೈಮ್ ಸ್ಕಾರ್ಪಿಯೋ. ದಿಸ್ ಈಸ್ ಯುವರ್ ಟೈಮ್ 2025. ದಿಸ್ ಈಸ್ ಯುವರ್ಸ್. ಓಕೆ, ಸೊ ಎಸ್, ಹೇಗೆ ಗೊತ್ತಾ, ವೃಶ್ಚಿಕ ರಾಶಿ ತುಂಬಾ ಟ್ರೂ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟ್ರೂ ವೃಶ್ಚಿಕ ರಾಶಿ ತುಂಬಾ ಲಾಯಲ್ ಆಗಿರ್ತಾರೆ ಪಾರ್ಟ್ನರ್ಗಿರ್ಬೋದು. ಆ್ಯಂಡ್ ಇವರಲ್ಲಿ ಎಷ್ಟೇ ನೀವು ರಹಸ್ಯವನ್ನು ಹೇಳಿ ದೇ ಕೀಪ್, ತುಂಬ ಒಳ್ಳೆಯ ರೀತಿಯಲ್ಲಿ ಕೀಪ್ ಮಾಡ್ಕೊಳ್ತಾರೆ. ಅದು ಕೂಡ ಇನ್ನು ಜ್ಯೇಷ್ಠ ನಕ್ಷತ್ರ ಅಂತಂದರೆ ಹೇಳೋದೇ ಬೇಡ. ಓಕೆ, ಸೊ ಎಸ್ ವೃಶ್ಚಿಕ, ರಿಸೀವಿಂಗ್ ಆ್ಯಂಡ್ ಗಿವಿಂಗ್. ಓಕೆ, ರಿಸೀವಿಂಗ್ ಆ್ಯಂಡ್ ಗಿವಿಂಗ್. ಸೊ ಈ ಇಯರ್ ನೀವೆಷ್ಟು ಕೊಟ್ಟಿದ್ರಿ ನೋಡಿ, ಅದಕ್ಕೆ ಡಬಲ್ ನಿಮಗೆ ಸಿಗುತ್ತೆ. ಡೂ ಒನ್ ಥಿಂಗ್, ಏನು ಅಂತಂದರೆ ಓವರ್ವೆಲ್ಮ್ ಆಗಬೇಡಿ ಆ್ಯಂಡ್ ಓವರ್ ಎಮೋಷ್ನಲ್ ಕೂಡ ಆಗಬೇಡಿ. ಓಕೆ, ಮೆಡಿಟೇಷನ್ ಈಸ್ ಬೆಸ್ಟ್. ವೃಶ್ಚಿಕ ರಾಶಿಗೆ ನಾನು ಯಾವಾಗಲೂ ಒಂದೇ ಸಜೆಸ್ಟ್ ಮಾಡೋದು ಏನು ಅಂತಂದರೆ ಮೆಡಿಟೇಷನ್. ನೀವೆಷ್ಟು ಮೆಡಿಟೇಷನ್ ಮಾಡ್ತೀರಾ ನೋಡಿ ಸ್ಕಾರ್ಪಿಯೋ, ನಿಮಗಷ್ಟು ಒಳ್ಳೆಯದು. ಬಿಕಾಸ್ ಏನೋ ಫುಲ್ ಎಲ್ಲ ರಾಶಿಗಳಲ್ಲಿ ಒಂದು ವೃಶ್ಚಿಕ ರಾಶಿನೇ ತುಂಬಾ ಡೀಪ್, ಅಂತರಾಳವಾಗಿ ಯಾವುದೇ ನಾಲೆಜ್ ಬಗ್ಗೆ ಹೋಗೋದಕ್ಕೆ ಸಾಧ್ಯ. ಓಕೆ, ಬಿಕಾಸ್ ವೃಶ್ಚಿಕ ರಾಶಿ ಈಸ್ ವೆರಿ ಇಂಟ್ಯೂಟಿವ್. ತುಂಬಾ ಇವ್ರದ್ದು ಲೈಕ್ ಇಂಟ್ಯೂಷನ್ ತುಂಬಾ ಪವರ್ಫುಲ್ ಇರುತ್ತೆ, ತುಂಬಾ. ಸೊ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಎಮೋಷ್ನಲ್ ಏರಿಯಾ, ಎಮೋಷನ್ ಸ್ಟೇಟ್, ಸೊ ಅದನ್ನ ತುಂಬ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು. ನೀವು ಮಾಸ್ಟರ್ ಮಾಡ್ಕೊಳ್ಳಿ ಎಮೋಷನ್ಸ್ನ. ಮಾಸ್ಟರ್ ಹೇಗೆ ಮಾಡೋದು, ಸರ್ಚ್ ಮಾಡಿ, ಕೋರ್ಸ್ ಇದೆ ಹಲವಾರು, ಜಾಯಿನ್ ಆಗಿ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಬಂದೆ. ಕಿಂಗ್ ಆಫ್ ಕಪ್ಸ್ ಈಸ್ ಆಲ್ ಅಬೌಟ್ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡುವಂಥ ಪರ್ಸನ್. ಆ್ಯಂಡ್ ಹೀ ಈಸ್ ವೆರಿ ಫ್ಯಾಮಿಲಿ ಪರ್ಸನ್, ವೆರಿ ಪ್ರೊಟೆಕ್ಟಿವ್. ಸೊ ಈ ಇಯರ್ ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಸೊ ಎಸ್, ಆ್ಯಂಡ್ ತುಂಬ ರೆಸಿಸ್ಟೆನ್ಸ್ ಕೂಡ ಮಾಡ್ಕೊಳ್ಬೇಡಿ. ಓಕೆ, ಸೊ ರೆಸಿಸ್ಟೆಂಟ್ ಕೂಡ ಮಾಡ್ಕೊಳ್ಬೇಡಿ. ಇಯರಲ್ಲಿ ನಿಮ್ಮದು ಮನಿ ಅಂತೂ ಸೇವ್ ಆಗುತ್ತೆ ಸ್ಕಾರ್ಪಿಯೋ. ಮನಿ ಸೇವ್ ಆಗುತ್ತೆ, ಬಟ್ ಎಮೋಷ್ನಲ್ ಸ್ಟೇಟನ್ನು ನಿಮಗೆ ಸ್ಟೇಬಲ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಎಸ್ ಸ್ಕಾರ್ಪಿಯೋ,
ಹಳೆ ನೆನಪುಗಳು ಕಾಡ್ಬೋದು, ಲೈಕ್ ಚೈಲ್ಡ್ಹುಡ್ ಡೇಸ್, childhood memories. So yes, thank you so much universe. Scorpio, Vrishchika. Ishtu. Temperance, the Hanged Man, ಬ್ಯಾಲೆನ್ಸ್ ತುಂಬ ಅದೇ ನಾನು ಇಲ್ಲಿ ಬ್ಯಾಲೆನ್ಸ್ ಬಗ್ಗೆ ಮಾತಾಡಿದೆ ಅಲ್ಲ. ಸೊ ಎಸ್, ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪರ್ಸ್ನಲ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು, ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ. 3 of Swords. Three of Pentacles. Okay. ದ ಫೂಲ್. ಸೊ ನೋಡಿ, ನಂಬರ್ 3 ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಓಕೆ, ಈ ಇಯರಲ್ಲಿ ನಂಬರ್ 3 ತುಂಬ ಸಿಗ್ನಿಫಿಕೆಂಟ್ ಇದೆ ನಿಮಗೆ. ಸೊ ನಿಮ್ಮ ಲೈಫಲ್ಲಿ ಗುರು ಬರ್ಬೋದು. ನನಗಿಲ್ಲಿ ಆ ಒಂದು ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಸೊ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. 2025 ತುಂಬ ಟ್ರಾನ್ಸ್ಫಾರ್ಮೇಷನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, 2025 ನಾನು ಟ್ರಾನ್ಸ್ಫಾರ್ಮೇಷನ್ನ ನೋಡ್ತಾ ಇದ್ದೀನಿ. ಸೊ 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೋಡಿ, ಕೆಲವೊಂದು ಪ್ಯಾಟರ್ನ್ಸ್ ಏನಿದೆ ನೋಡಿ, ಅದನ್ನ ನಿಮಗೆ ಎಂಡ್ ಮಾಡಬೇಕಾಗುತ್ತೆ ಈ ಒಂದು 2025. ಓಕೆ, ಆ್ಯಂಡ್ ಕೆಲವೊಂದು ಪ್ಯಾಟರ್ನ್ಸ್ ಎಂಡ್ ಆಗಬಹುದು. ಓಕೆ, ಕೆಲವೊಂದು ಬಿಲೀಫ್ ಸಿಸ್ಟಮ್ಸ್ ಅದು ಕೂಡ ಎಂಡ್ ಆಗ್ಬೋದು. ಸೊ ನೀವು ಎಕ್ಸ್ಪೆಕ್ಟ್ ಮಾಡದೇ ರೀತಿಯಲ್ಲಿ ನಿಮಗೆ ಕೆಲವೊಂದು ಅಚೀವ್ಮೆಂಟ್ ಸಿಗಬಹುದು. ಓಕೆ, ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಅಂತಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೀಗಾಗುತ್ತೆ ಅನ್ನೋದು, ಬಟ್ ಯು ಗಾಟ್ ಇಟ್. ಓಕೆ, ಅಂತಂದರೆ 3 ಮಂತ್ಸ್ ಒಳಗಡೆ ಆಗುವಂಥ ಕೆಲಸ 1 ಮಂತಲ್ಲೇ ಆಗಬಹುದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನ್ಯೂ ಬಿಗಿನಿಂಗ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ 2025 ಏನಿದೆ ನೋಡಿ, ನಿಮ್ಮ ಪೂರಾ ಪರ್ಸ್ಪೆಕ್ಟಿವ್ ಬದಲಾಗ್ತಾ ಇದೆ. ಸೊ ನೀವು ನೋಡುವಂಥ ದೃಷ್ಟಿಕೋನದಲ್ಲಿ ತುಂಬಾ ಚೇಂಜಸನ್ನು ನಾನು ನೋಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ತುಂಬಾ ನಿಮಗೆ ಹೊಸ ಏನಾದರೂ ಕಲಿಯೋದ್ರಲ್ಲಿ ನಿಮಗೆ ತುಂಬಾ ಆಸಕ್ತಿ ಮೂಡಬಹುದು, ಉತ್ಸಾಹ ಬರಬಹುದು. ನಿಮಗೆ ಏನಾದರೂ ಮಾಡಬೇಕು, ಏನಾದರೂ ನನ್ನ ಪ್ಯಾಷನ್ನ ಫಾಲೋ ಮಾಡಬೇಕು ಅನ್ನೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಸ್ಕಾರ್ಪಿಯೋ. ಸೊ ಇಲ್ಲಿ ತನಕ ಯಾವುದೆಲ್ಲ ನಿಮ್ಗೆ ತುಂಬ ಹಾರ್ಟ್ ಬ್ರೇಕ್ ಆಗಿತ್ತು ಅಂತಂದರೆ, ತುಂಬ ಪ್ರಯತ್ನ ಪಟ್ಟಿದ್ರಿ, ಬಟ್ ಎಲ್ಲೂ ನಿಮಗೆ ಏನೋ ಲೈಕ್ ಒಂದು ಸಿಕ್ಕಿರಲಿಲ್ಲ. ಆ ಒಂದು ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡಿರುವ ಒಂದು ರೀತಿಯಲ್ಲಿ ನಿಮಗೆ ಸಿಕ್ಕದೇ ಇರ್ಬೋದು. ಸೊ ಬಟ್ ಈ 2025 ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಹೆಚ್ಚು ನಿಮಗೆ ಸಿಗಬಹುದು. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ.
ಎಕ್ಸ್ಟ್ರೀಮ್ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಈವನ್ ಅದು ಕೆಲಸ ಇರ್ಬೋದು, ಎನಿ ಕೈಂಡ್ ಆಫ್ ಎನಿ ಸಿಚುವೇಶನ್. ಸೊ ಆದಷ್ಟು ಪೇಷನ್ಸಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ. ಓಕೆ ಸ್ಕಾರ್ಪಿಯೋ, ತುಂಬ ಪೇಷನ್ಸಿಂದ ಮುಂದೆ ಹೋಗಬೇಕಾಗುತ್ತೆ. ನಿಮಗೆ ನ್ಯೂ ಬಿಗಿನಿಂಗ್ ಇದೆ. ಒಳ್ಳೆ ಜನರ ಒಂದು ಒಳ್ಳೆ ಟೀಮ್ ವರ್ಕ್ ನಿಮಗೆ ಮಾಡೋದಕ್ಕೆ ಸಿಗಬಹುದು. ಇಲ್ಲಾಂದರೆ ಒಂದು ಒಳ್ಳೆ ಸಹಪಾಠಿ 2025 ನಿಮಗೆ ಸಿಗಬಹುದು. ಓಕೆ, ಫೈನಾನ್ಷಿಯಲ್ ಗ್ರೋತನ್ನು ನಾನು ನೋಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಸೇವಿಂಗ್ಸನ್ನು ನೋಡ್ತಾ ಇದ್ದೀನಿ. ಓಕೆ, ಫೈನಾನ್ಷಿಯಲ್ ಸೇವಿಂಗ್ಸನ್ನು ನಾನು ನೋಡ್ತಾ ಇದ್ದೀನಿ. ಸೊ ಅಂಥ ಎನರ್ಜಿ ರೈಟ್ ನೋವಿದೆ ಇಲ್ಲಿ. ಓಕೆ, ಬಟ್ ನಿಮಗೆ ಒಂದೇ ನಾನು ಹೇಳ್ತೀನಿ ಏನು ಅಂತಂದರೆ, ಫಾಲೋ ಯೋರ್ ಪ್ಯಾಷನ್. ನಿಮ್ಮ ಪ್ಯಾಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ. ಆದಷ್ಟು ಸೆಲೆಬ್ರೇಟ್ ಮಾಡಿ ನಿಮ್ಮ ಲೈಫನ್ನು. ಓಕೆ, ಲೈಫನ್ನು ಆದಷ್ಟು ಸೆಲೆಬ್ರೇಟ್ ಮಾಡಿ. ನಿಮ್ಗೆ ಏನೆಲ್ಲ ಅಚೀವ್ಮೆಂಟ್ ಸಿಕ್ಕಿದೆ ನೋಡಿ, ಅದನ್ನ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಸೆಲೆಬ್ರೇಟ್ ಮಾಡ್ತೀರಾ ಕೂಡ ನೀವು. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಏನಾದರೂ ನೀವು ಸೆಲೆಬ್ರೇಟ್ ಮಾಡ್ಬೋದು. ಬರ್ತ್ಡೇ ಇರ್ಬೋದು, ಎನಿ ಕೈಂಡ್ ಆಫ್. ಓಕೆ, ಸೊ ಅಂತಹ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ತುಂಬ ರಿಕವರಿ ನಡೆಯುತ್ತೆ, ತುಂಬ ಹೀಲಿಂಗ್ ನಡೆಯುತ್ತೆ. ಓಕೆ, ಸೊ ಹೀಲಿಂಗನ್ನು ನೋಡ್ತಾ ಇದ್ದೀನಿ, ರಿಕವರಿನ ನೋಡ್ತಾ ಇದ್ದೀನಿ ಇಲ್ಲಿ. ಫೈನಾನ್ಷಿಯಲ್ ರಿಲೇಟೆಡ್ ತುಂಬ ಇಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಓಕೆ, ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಬದಲಾವಣೆ ಬರ್ತಾ ಇದೆ, ಬದಲಾವಣೆ ಆಗುತ್ತೆ ಕೂಡ. ಓಕೆ, ಸೊ ನೋಡುವಂತಹ ದೃಷ್ಟಿಕೋನದಲ್ಲಿ ಬದಲಾವಣೆ ಆಗುತ್ತೆ. ಸೊ ನಿಮ್ಗೇನು ಅನಿಸ್ತಾ ಇತ್ತು ನೋಡಿ, ನನ್ನ ಲೈಫಲ್ಲಿ ಇದು ಪರ್ಮನೆಂಟ್ ಅಂತ ಅನಿಸುತ್ತೆ ಅನ್ನೋದು. ಸೊ ಅಲ್ಲಿ ಅದು ಟೆಂಪ್ರರಿ, ಪರ್ಮನೆಂಟ್ ಅಲ್ಲ. ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಎಸ್, ಈ ಇಯರ್ಲಿ ಹೀಲಿಂಗ್ ಇದೆ. ಇದು ಹೆಲ್ತ್ ರಿಕವರಿ ಇರ್ಬೋದು, ಎನಿ ಕೈಂಡ್ ಆಫ್ ಹೆಲ್ತ್ ರಿಕವರಿ ಏನೇ ಇರಲಿ. ಬಟ್ ನಂಬರ್ 3 ತುಂಬ ಸಿಗ್ನಿಫಿಕೆಂಟ್ ನಿಮಗೆ. ನಂಬರ್ 3 ಏನಿದೆ ನೋಡಿ, ಅದು ತುಂಬ ಸಿಗ್ನಿಫಿಕೆಂಟ್. ನಿಮಗೆ ಗುರು ಸಪೋರ್ಟ್ ಇದೆ, ಗುರು ಅವರ ಸಪೋರ್ಟ್ ಇದೆ. ಓಕೆ, ಇಂಪ್ರೂವಿಂಗ್ ಹೆಲ್ತ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ಎಸ್, ಇಲ್ಲಿ ಹೀಲಿಂಗ್ ಇದೆ. ನಿಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಬರ್ಬೋದು. ಎನಿ ಕೈಂಡ್ ಆಫ್ ಸ್ಟ್ರಗಲ್ಸ್ ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ 2025ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೋ ನೀಡ್ ಟು ವರಿ. ಓಕೆ, ರಿಮೈನ್ ಪಾಸಿಟಿವ್. ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ. ಇಟ್ ಈಸ್ ಅಪ್ ಟು ಯು. ಇನ್ನು ನಿಮಗೆ ಬಿಟ್ಟಿರೋದು, ನೀವು ಇದನ್ನ ಹೇಗೆ ತೊಗೊಳ್ತೀರಾ, ಏನು ಮಾಡ್ತೀರಾ ಅನ್ನೋದು. ಓಕೆ, ಸೊ ಎಸ್, ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ಸ್ ನೋಡೋಣ ಏನು ಹೇಳುತ್ತೆ ಅನ್ನೋದು. ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸಿಂದ ನೋಡೋಣ. ಓಕೆ, ಲಾರ್ಡ್ ಟೇಕ್ ಚಾರ್ಜ್ ವಿತ್ ಅಥಾರಿಟಿ. ಓಕೆ, ಸೊ ಇನ್ನೊಂದು ತೊಗೊಳ್ಬೇಕು ಅಂತ ಅನಿಸ್ತಾ ಇದೆ. ಯು ಆರ್ ಪ್ರೊಟೆಕ್ಟೆಡ್. ಯು ಆರ್, ಓ ಮೈ ಗಾಡ್, ಎಲ್ಡರ್. ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಇದೆ. ನಿಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಇದೆ. ಏನು ಗೊತ್ತಾ ಸ್ಕಾರ್ಪಿಯೋ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಮಾಡದೇ ಇರುವಂಥ ಕೆಲಸನ ನೀವು ಮಾಡ್ತೀರಾ. ಓಕೆ, ಸೊ ಅಂಥ ಎನರ್ಜಿ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಭಯ ಪಡ್ಕೊಳ್ಬೇಡಿ, ಯಾವುದಕ್ಕೂ ಕೂಡ ಭಯ ಪಡ್ಕೊಳ್ಬೇಡಿ. ಟೇಕ್ ಚಾರ್ಜ್ ವಿತ್ ಅಥಾರಿಟಿ. ನಿಮ್ಮ ವಾಯ್ಸ್ ಅದನ್ನು ಯೂಸ್ ಮಾಡಿ. ಯೂಸ್ ಯುವರ್ ವಾಯ್ಸ್. ಬಿ ಸ್ಟ್ರಾಂಗ್. ಈ ಒಂದು 2025 ಆದಷ್ಟು ಸ್ಟ್ರಾಂಗ್ ಆಗಿರಿ ಆ್ಯಂಡ್ ಯೂಸ್ ಯುವರ್ ವಾಯ್ಸ್. ಬಿಕಾಸ್ ಲಾರ್ಡ್ ಬಂದಿದೆ, ಎಂಪರರ್ ಎನರ್ಜಿನ ಕೊಡುತ್ತೆ. ಸೊ ಆದಷ್ಟು ಟೇಕ್ ಕಂಟ್ರೋಲ್. ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್. ಕೆಲವೊಂದು ನೀವು ಕಂಟ್ರೋಲ್ ನಾನು ಎಮೋಷನ್ಸ್ ಬ್ಯಾಲೆನ್ಸ್ ಅಂತ ಹೇಳಿದೆ. ಸೊ ಇಲ್ಲೂ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಅಂತಂದರೆ ನಿಮ್ಮ ಕೈಂಡ್ನೆಸ್ಸನ್ನು, ನಿಮ್ಮ ಇನ್ನೋಸೆನ್ಸನ್ನು ಯಾರಾದರೂ ತುಂಬ ಗ್ರ್ಯಾಂಟೆಡ್ ಆಗಿ ತೊಗೊಳ್ತಾ ಇದ್ದಾರೆ ಅಂತಂದರೆ ಟೇಕ್ ಕಂಟ್ರೋಲ್. ಚೇಂಜ್ ದ್ಯಾಟ್. ಅದನ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇದೆ. ಇನ್ನೋಸೆನ್ಸಲ್ಲಿ ಚೇಂಜ್ ಮಾಡುವಂಥ ಅಂತಂದರೆ ನಿಮ್ಮ ಇನ್ನೋಸೆನ್ಸ್ ಏನಿದೆ ನೋಡಿ, ಅದನ್ನ ಬೇರೆಯವರು ಮಿಸ್ಯೂಸ್ ಮಾಡಬಾರ್ದು. ದೆರ್ ಈಸ್ ನೋ ಎಕ್ಸ್ಕ್ಯೂಸಸ್ ಫಾರ್ ಬ್ಯಾಡ್ ಬಿಹೇವಿಯರ್. ಓಕೆ, ಸೊ ಬ್ಯಾಡ್ ಬಿಹೇವಿಯರ್ಗೆ ಎಲ್ಲೂ ಎಕ್ಸ್ಕ್ಯೂಸಸ್ ಇಲ್ಲ. ನಿಮ್ಮ ಆನ್ಸಿಸ್ಟರ್ಸ್ ಕೂಡ ಇಲ್ಲಿ ಎಂಕರೇಜ್ ಮಾಡ್ತಾ ಇದ್ದಾರೆ ನಿಮಗೆ. ಲವ್ವಿಂಗ್ ವೇಯಲ್ಲಿ ಮಾತಾಡಿ. ನಿಮಗೆ ಎನ್ಕರೇಜ್ ಮಾಡ್ತಾ ಇದೆ. ಸ್ಪೀಕ್ ಯುವರ್ ಮೈಂಡ್ ಬಿಕಾಸ್ ಹೀಲಿಂಗ್ ಥ್ರೂ ಯುವರ್ ಲೈನೇಜ್. ಸೊ ಇಲ್ಲಿ ಬ್ಲಡ್ ಲೈನ್ ಹೀಲಿಂಗ್ ಇದೆ. ಸೊ ಈ ಇಯರಲ್ಲಿ
ನಿಮ್ಮ ಫ್ಯಾಮಿಲಿಯಲ್ಲಿ ಬ್ಲಡ್ ಲೈನ್ ಹೀಲಿಂಗ್ ಆಗುತ್ತೆ. ವಾವ್, ವೆರಿ ಬಿಗ್ ಮೆಸೇಜ್ ಸ್ಕಾರ್ಪಿಯೋ. ಸೊ ಇಲ್ಲಿ ಏನಾದರೂ ಎನರ್ಜಿ ಅದೆಲ್ಲ ಓವರ್ಕಮ್ ಆಗುತ್ತೆ. ಸೊ ಮೇ ಬಿ ಡ್ರಾಮಾ ಇರಬಹುದು. ಓಕೆ, ಸೊ ಅದೆಲ್ಲ ಓವರ್ಕಮ್ ಆಗುತ್ತೆ. ಹೆಲ್ತಲ್ಲಿ ಇಶ್ಯೂ ಇರ್ಬೋದು, ಅದೆಲ್ಲ ಓವರ್ಕಮ್ ಆಗುತ್ತೆ. ನಿಮ್ಗೆ ಏನಾದರೂ ಇದು ಹೆಲ್ತಲ್ಲಿ ಇಶ್ಯೂ ಇದೆ, ಇದು ನಿಮ್ಮ ಫ್ಯಾಮಿಲಿಯಿಂದ ಬಂದಿರ್ಬೋದು, ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬಂದಿರ್ಬೋದು. ಕೆಲವೊಮ್ಮೆ ಆ್ಯನ್ಸಿಸ್ಟರ್ಸ್ ಕರ್ಮ ಕೂಡ ನಾವು ಅನುಭವಿಸಬೇಕಾಗುತ್ತೆ. ಓಕೆ, ಸೊ ಅದು ಮೇ ಬಿ ಇಲ್ಲಿ ಕೆಲವರು ನಿಮ್ಮ ಆ್ಯನ್ಸಿಸ್ಟರ್ಸ್ ಹೀಲಿಂಗ್ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಕೆಲವರು ಆ್ಯನ್ಸಿಸ್ಟರ್ಸ್ಗೆ ಪ್ರೇಯರ್ ಮಾಡ್ತಾ ಇರ್ಬೋದು. ಸೊ ಅದು ಆ ಒಂದು ಕರ್ಮಕ್ಕೆ ನಿಮಗೆ ಜೀವನದಲ್ಲಿ ಒಳ್ಳೆ ಕರ್ಮ ಆಗ್ತಾ ಇದೆ, ನಡೀತಾ ಇದೆ. ಓಕೆ, ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ಇಟ್ ಈಸ್ ಟೈಮ್ ಟು ಟೇಕ್ ಚಾರ್ಜ್. ಇವಾಗ ಸರಿಯಾದ ಸಮಯ ಚಾರ್ಜ್ ತಗೊಳ್ಳುವಂಥದ್ದು. ಆ್ಯಂಡ್ ಇವಾಗ ಸರಿಯಾದ ಸಮಯ, ಒಂದು ಸಿಚುವೇಶನ್ ಬರಬಹುದು. ಹೇಗೆ ಅಂತಂದರೆ ಲೈಕ್ ಈ ಸಿಚುವೇಶನಲ್ಲಿ ನಾನು ಇರಬಾರ್ದಿತ್ತು ಅಂತ ನಿಮಗೆ ಯಾವಾಗ ಆ ಥರ ಅನ್ನಿಸ್ಬಾರ್ದು. ಅದಕ್ಕಿಂತ ಮುಂಚೆ ನೀವು ಚಾರ್ಜನ್ನು ತಗೊಳ್ಳಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಂಬಿಷನ್ಸ್ ಎನರ್ಜಿ ಇದೆ. ಬಿಕಾಸ್ ಯು ಹ್ಯಾವ್ ದ ಪೊಟೆನ್ಷಿಯಲ್ ಟು ಮೂವ್ ಅಪ್ವರ್ಡ್. ಪ್ರೊಫೆಷ್ನಲ್ ಲೆವೆಲಲ್ಲಿ ತುಂಬ ಜನರು ಇಲ್ಲಿ ಗ್ರೋತ್ ಮಾಡ್ಕೊಳ್ತಾ ಇದ್ದಾರೆ, ಪ್ರೊಫೆಷ್ನಲ್ ಲೆವೆಲಲ್ಲಿ. ಸೊ ನಿಮ್ಮ ಕರಿಯರ್ ಏನಿದೆ ನೋಡಿ, ಭೂಮ್ ಸ್ಕಾರ್ಪಿಯೋ, ಪರ್ಸ್ನಲ್ ಗ್ರೋತ್ ಇದೆ. ಆ್ಯಂಡ್ ಪ್ರೊಫೆಷ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೆವೆಲಲ್ಲಿ ತುಂಬಾ ನೀವು ಅಪ್ವರ್ಡ್ ನೋಡ್ತಾ ಇದ್ದೀರಾ. ಬಟ್ ಇದು ಯಾವಾಗ ಆಗುತ್ತೆ, ನೀವು ಯಾವಾಗ ಅಥಾರಿಟಿಯಿಂದ ಆ್ಯಕ್ಟ್ ಮಾಡ್ತೀರಾ, ಚಾರ್ಜ್ ಯಾವಾಗ ತೊಗೊಳ್ತೀರಾ ನೋಡಿ, ಆವಾಗ ಮಾತ್ರ ಜನರಿಗೆ, ಓಕೆ ಸ್ಕಾರ್ಪಿಯೋ, ಜನರಿಗೆ ಈ ಆಗುತ್ತೆ ಹೂ ಯು ಟ್ರೂಲಿ ಆರ್. ಓಕೆ ಸ್ಕಾರ್ಪಿಯೋ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಸೆಂಡ್ ಯು ಲವ್ ಆ್ಯಂಡ್ ಲೈಟ್. ಸೊ ಎಸ್, ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.